ಇವತ್ತು ನಮಗೆ ಏಡಿ ಸುಕ್ಕ ಇಲ್ಲಿ ನೋಡ್ಬೋದು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಫೈನಲಿ ಕ್ರ್ಯಾಬ್ ಸುಕ್ಕ ರೆಡಿ ಆಯಿತು. ಮಸಾಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಿಡಿದಿದೆ ಅಂತ. ಆ್ಯಂಡ್ ಇದು ಸ್ಪೈಸಿ ಆಗಿ ತುಂಬ ಟೇಸ್ಟಿ ಆಗಿತ್ತು. ನೆಕ್ಸ್ಟು ಆ್ಯನಿವರ್ಸರಿ, ಇದು ಸರ್ಪ್ರೈಸ್ ಗಿಫ್ಟ್ ನನ್ನ ಹಸ್ಬೆಂಡಿಂದ. ಸೊ ನನಗೆ ಫುಲ್ ಸರ್ಪ್ರೈಸ್ ಆಗಿತ್ತು. ಆ್ಯಂಡ್ ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಕಾರ್ ಡ್ರೈವಿಂಗ್ ಎಲ್ಲಿ ತನಕ ಬಂತು ಅನ್ನೋದು ಈ ವಿಡಿಯೋದಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಸ್ಪೆಷಲ್ ಕೋರಿ ಆ್ಯಂಡ್ ಟೀನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಮ್ಯಾರೇಜ್ ಆ್ಯನಿವರ್ಸರಿ. ಸೊ ಜಾಸ್ತಿ ಏನು ಸೆಲೆಬ್ರೇಟ್ ಮಾಡಲ್ಲ ಇವತ್ತು, ನನ್ನ ಹಸ್ಬೆಂಡ್ ಅಲ್ಲಿರೋದ್ರಿಂದ. ಸೊ ದೂರ ಇದ್ದೀವಲ್ಲ, ಸೊ ಹಾಗಾಗಿ ಏನಿಲ್ಲ, ಸಿಂಪಲ್ ಮನೆಯಲ್ಲೇ ಏನಾದರೂ ಮಾಡಿ ತಿನ್ನೋದು ಅಷ್ಟೇ ಸೆಲೆಬ್ರೇಷನು. ಈಗ ನಾನು ಹೊರಟಿರೋದು ಕಾರ್ ಡ್ರೈವಿಂಗಿಗೆ. ಸೊ ಇವತ್ತು ನಂದು 9th ಕ್ಲಾಸ್ ಇವತ್ತು. ಸೊ ಇವತ್ತು ನಮ್ಮ ಅಮ್ಮನ ಜೊತೆ ಹಿಂದೆ ಕುತ್ಕೊಂಡು ವಿಡಿಯೋ ಮಾಡಲಿಕ್ಕೆ ಹೇಳ್ತೀನಿ, ನಾನು ಯಾವ ರೀತಿ ಕಾರ್ ಡ್ರೈವ್ ಮಾಡ್ತೀನಿ ಅಂತ. ಕರೆಕ್ಟು ಕಂಪ್ಲೀಟಾಗಿ ಗೊತ್ತಿಲ್ಲ. ಆ್ಯಂಡ್ ಆದಷ್ಟು 9th ಕ್ಲಾಸ್ಗೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀನಿ. ಸೊ ನೋಡುವ ಮಾಡ್ತಾರೆ ಇಲ್ವಾ ಅಂತ. ಸೊ ಮಾಡಿದರೆ ವಿಡಿಯೋ ಮಾಡಿದರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಮ್ಮಮ್ಮ ಹಿಂದೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇದು ನಂದು 9th ಕ್ಲಾಸ್. ಸೊ ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ಈಗ ನೋಡ್ತಿದ್ರೇ ನನಗೆ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಕಾರ್ ಡ್ರೈವಿಂಗ್ ಏನು ಅಷ್ಟು ಈಸಿ ಇಲ್ಲ, ತುಂಬಾ ಕಷ್ಟ ಇದೆ. ಇಂಟ್ರೆಸ್ಟ್ ಇರಬೇಕು, ಇಂಟ್ರೆಸ್ಟ್ ಇದ್ದರೆ ಬೇಗನೆ ಕಲಿಬೋದು. ಸೊ ನಾಳೆಗೆ ನಂದು ಲಾಸ್ಟ್ ಕ್ಲಾಸ್. ಆಮೇಲೆ ಸ್ವಲ್ಪ ಡೇಸ್ ಬಿಟ್ಟು ನನಗೆ ಲೈಸೆನ್ಸ್ಗೆ ಕರ್ಕೊಂಡು ಹೋಗ್ತಾರೆ, ಟೆಸ್ಟ್ ಡ್ರೈವ್ಗೆ, RTOಗೆ. ಆ್ಯಂಡ್ ಅದಾದಮೇಲೆ ಫಿನಿಶು. ಸೊ ತುಂಬಾ ಖುಷಿ ಇದೆ. ಆ್ಯಂಡ್ ಫಸ್ಟೆಲ್ಲ ನನಗೆ ಎಷ್ಟು ಭಯ ಇತ್ತು ಅಂದರೆ, ನಾನು ಕಾರ್ ಡ್ರೈವಿಂಗ್ ಕಲಿಬೋದಾ ಅಂದರೆ, ಕಾರ್ ಡ್ರೈವಿಂಗ್ ಅಂದರೆ ತುಂಬ ಭಯ ಆಯಿತಾ ನನಗೆ ಫಸ್ಟಿಂದ ಕೂಡ. ಬೇರೆಯವರು ಡ್ರೈವ್ ಮಾಡೋದು ನೋಡಿದ್ರೂ ನನಗೆ ಭಯ ಅಂತ ಅನಿಸ್ತಿತ್ತು. ಈಗ ಭಯ ಅನ್ನೋದು ಕಂಪ್ಲೀಟಾಗಿ ಹೋಗಿದೆ, ಫುಲ್ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಾನು ಹೇಗೆ ಡ್ರೈವ್ ಮಾಡ್ತಿದ್ದೀನಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಇವತ್ತು ನಂದು ಮ್ಯಾರೇಜ್ ಆ್ಯನಿವರ್ಸರಿ ಆಗಿರೋದ್ರಿಂದ ಸೊ ನಮ್ಮ ಅಮ್ಮ ಹೇಳಿದರು ಏನಾದರೂ ಮಾಡೋಣ ಅಂತ. ಸೊ ಚಿಕನ್ ಮತ್ತು ರೋಟಿ, ಅಂದರೆ ನಮ್ಮ ಕಡೆ ಕೋರಿ ರೋಟಿ ಅಂತ ಹೇಳ್ತಾರೆ. ಸೊ ಅದನ್ನು ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿದರು. ಸೊ ನಾನು ಓಕೆ ಮಾಡಿ ಅಂತ ಹೇಳಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಚಿಕನ್ ಬೇಯ್ತಾ ಇದೆ. ಆ್ಯಂಡ್ ರೆಸಿಪಿ ಏನೂ ತೋರಿಸಿಲ್ಲ, ಸೊ ಮೇಲ್ಮೇಲೇ ತೋರಿಸಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ಚಿಕನ್ ಕರಿ ರೆಡಿ ಆಗಿದೆ, ಇಲ್ಲಿ ನೋಡ್ತಿರ್ಬೋದು. ಇದು ಈವ್ನಿಂಗ್ ಕುಕ್ಕಿಂಗ್ ಮಾಡಿರೋದು. ಮಧ್ಯಾಹ್ನ ನಾವು ಸಿಂಪಲ್ಲಾಗಿ ಊಟ ಮಾಡಿದ್ವಿ. ಆ್ಯಂಡ್ ಚಿಕನ್ ಕರಿ ಹೇಗಾಗಿದೆ ಅಂತ ತಿಳಿಸಿ ಕಾಮೆಂಟಲ್ಲಿ. ನಾನು ಆಲ್ರೆಡಿ ಈ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ, ನೀವು ಒಂದ್ಸಲ ಚೆಕ್ಔಟ್ ಮಾಡ್ಬೋದು. ನಮ್ಮ ಉಡುಪಿ ಕಡೆ ಎಲ್ಲ ಯಾವುದೇ ಫಂಕ್ಷನ್ಸ್ ಇರ್ಬೋದು, ಸೆಲೆಬ್ರೇಷನ್ ಇರ್ಬೋದು, ಏನೇ ಇರ್ಬೋದು, ಇದು ಕೋರಿ ರೊಟ್ಟಿ ಅನ್ನೋದು ಕಾಮನ್ ಆಗಿರುತ್ತೆ, ಎಲ್ಲ ಕಡೆ ಇದ್ದೇ ಇರುತ್ತೆ. ಆ್ಯಂಡ್ ಮತ್ತು ಕ್ವಿಕ್ಕಾಗಿ ಏನಾದರೂ ಮಾಡಬೇಕಂತೇಳಿದರೆ ಇದನ್ನು ಮಾಡ್ತೀವಿ ನಾವು. ಯಾಕಂದರೆ ತಿನ್ನಲಿಕ್ಕೇನೂ ರುಚಿಯಾಗಿರುತ್ತೆ, ಪ್ರಿಪೇರ್ ಮಾಡಲಿಕ್ಕೇನೂ ಈಸಿ ಆಗಿರುತ್ತೆ. ಇದು ಸೇಮ್ ಡೇ. ಆ್ಯಂಡ್ ಈವ್ನಿಂಗ್ ಒಂದು 6:30 ಟೈಮಿಗೆ ಡೋರ್ ಬೆಲ್ ಆಗುತ್ತೆ ಆಯಿತಾ. ಸೊ ಇದೇನು ಸರ್ಪ್ರೈಸ್ ಅಂತ ನೋಡಿದರೆ ಕೇಕ್ ತೊಗೊಂಡು ಬಂದಿದ್ದರು. ಸೊ ಹೇಳಿದರು ನಮ್ಮ ರಕ್ಷಿತ್ ಅವರು ಕಳಿಸಿರೋದ್ರಂತ. ಸೊ ನನಗೆ ನನ್ನ ಹಸ್ಬೆಂಡ್ ನನಗೆ ಹೇಳಲಿಲ್ಲ ನಾನು ಕೇಕ್ ಕಳಿಸ್ತೀನಿ ಅಂತ. ಸೊ ಸರ್ಪ್ರೈಸಾಗಿ ಕಳಿಸಿದ್ರು. ಈ ಕೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗೆ ತುಂಬಾ ಖುಷಿ ಆಯಿತು ಸರ್ಪ್ರೈಸಾಗಿ. ಮತ್ತು ನಾನು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಕನ್ಫರ್ಮ್ ಮಾಡ್ಕೊಬೇಕಲ್ವಾ ಕಳಿಸಿದ್ದಾರೆ ಏನು ಅಂತ. ಸೊ ಹೌದು ಅಂತ ಹೇಳಿದರು. ಸೊ ಫುಲ್ ಖುಷಿ ಆಯಿತು ನನಗೆ. ನೀವು ಇಲ್ಲಿ ನೋಡ್ತಿರ್ಬೋದು ಕೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಈ ಕೇಕಲ್ಲಿ ಸ್ಪೆಷಲ್ ಏನಂದರೆ ನಮ್ಮದು ಆ್ಯನಿವರ್ಸರಿ ಡೇಟ್ ಕೂಡ ಇತ್ತು ಅಲ್ಲಿ, ನೀವು ಇಲ್ಲಿ ನೋಡ್ತಿರ್ಬೋದು ಮೇಲೆ. ಸೊ ಅದು ನನಗೆ ಸ್ಪೆಷಲ್ ಅಂತ ಅನಿಸ್ತು. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಕೇಕ್ ಕಳಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಮಾರ್ನಿಂಗೇ ಹೇಳಿದ್ದೇನೆ, ನಾನು ಮಾರ್ನಿಂಗೇ ನಿಮ್ಮ ಜೊತೆ ಹೇಳಿದ್ದೇನೆ ಏನು ಸೆಲೆಬ್ರೇಷನ್ ಇಲ್ಲ ಅಂತ. ಕೇಕಿದ್ದು ಪ್ಲಾನ್ ನಂಗೆ ಗೊತ್ತಿರಲಿಲ್ಲ. ಸೊ ಸರ್ಪ್ರೈಸ್ ಆಗಿ ಕೇಕ್ ನನ್ನ ಹಸ್ಬೆಂಡ್ ಕಳಿಸಿದ್ದಾರೆ. ಸೊ ಅದನ್ನೀಗ ನಾನು ಕಟ್ ಮಾಡ್ತಿದ್ದೀನಿ. ಕೇಕ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಇಷ್ಟ ಆಯಿತು. ನನ್ನ ಬರ್ತ್ಡೇಗೇನು ಇಷ್ಟು ಬ್ಯೂಟಿಫುಲ್ ಕೇಕ್ ಕಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿದೆ ಇದು ಕೇಕ್. ಆ್ಯಂಡ್ ಈಗ ಕಟ್ ಮಾಡ್ತೀನಿ.
ನಂಗೆ ಇದು ಕೇಕ್ ಕಟ್ ಮಾಡೋ ಪ್ಲಾನಿಂಗ್ಸೇ ಇರ್ಲಿಲ್ಲ. ಮತ್ತೆ ನಂಗೆ ಒಬ್ಳೆ ಕೇಕ್ ಕಟ್ ಮಾಡ್ಲಿಕ್ಕೆ ಇಷ್ಟನೂ ಆನಿವರ್ಸರಿ ಅಂದ್ರೆ ಹಸ್ಬೆಂಡ್ ವೈಫ್ ಇಬ್ರು ಒಟ್ಟಿಗೆ ಕೇಕ್ ಕಟ್ ಮಾಡ್ಬೇಕು. ಲಾಸ್ಟ್ 2 years ಕೂಡ ನಾವು ಹಾಗೇ ಮಾಡ್ಕೊಂಡು ಬಂದಿದ್ದು. ಅಂಡ್ ಇವತ್ತು ನಾನು ಒಬ್ಳೆ ಕಟ್ ಮಾಡ್ತಿದ್ದೀನಿ, ಪರವಾಗಿಲ್ಲ. ನೆಕ್ಸ್ಟ್ ಇಯರ್ಗೆ ಇಬ್ರು ಒಟ್ಟಿಗೆ ಕಟ್ ಮಾಡ್ತೀವಿ. ಅಂಡ್ ಈಗ ಫೈನಲಿ ಕೇಕ್ ಕಟ್ ಮಾಡ್ತೀವಿ. ಇದು ಇಯರ್ ನಂಗೆ ಕೆಲವೊಂದು ಕೆಲಸಗಳಿತ್ತು, ನೀವೀಗ ನೋಡ್ತಿರ್ಬೋದು. ಆಧಾರ್ ಕಾರ್ಡ್ ಇರ್ಬೋದು, ಅದು ಸರಿ ಮಾಡಿದ್ದು, ಅದಕ್ಕೆ ಟೈಮ್ ಆಯ್ತು. ಅಂಡ್ ಈಗ ನಾನು ಡ್ರೈವಿಂಗ್ ಕ್ಲಾಸ್ಗೆ ಸೇರಿದ್ದೀನಿ. ನಂಗೆ ಲೈಸೆನ್ಸ್ ಬೇಕಿತ್ತು, ಲೈಸೆನ್ಸ್ 4-wheeler ಇತ್ತು. ಸೊ ಅದಕ್ಕೀಗ ನಂದು ಕ್ಲಾಸಸ್ ನಡೀತಾ ಇದೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಇಯರ್ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಕಟ್ ಮಾಡೋಣ ಅಂತ. ಅಂಡ್ ಫೈನಲ್ ಈಗ ನಾನು ಕೇಕ್ ಕಟ್ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಟೈಮ್ ಬಿಟ್ರೆ ನಮ್ ಗೂಚಿ ಹಾರಿ ಬಿಡುತ್ತೆ ಕೇಕಿಗೆ. ಸೊ ನಮ್ಮಮ್ಮ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಗೂಚಿಯನ್ನು. ಗೂಚಿ ಹೇಗೆ ಇಟ್ಕೊಳ್ಳಿ. ಅಯ್ಯೋ ಗಿಫ್ಟ್ಗನ ಬೂರ್ ತುಜಿದ ಆಯ್ತು. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಬರ್ತ್ಡೇ ಐಕೆ ಪಂತುಚ್ ಹ್ಯಾಪಿ ಬರ್ತ್ಡೇ ಮಲ್ಲೆ. ಫ್ರೆಂಡ್ಸ್, ಫಸ್ಟ್ ಇದು ಕೇಕ್ ನಾನು ಯಾರಿಗೂ ತಿಂತಲ್ಲ, ನನ್ನ ಆನಿವರ್ಸರಿ. ಸೊ ಫಸ್ಟ್ ನಾನೇ ತಿಂತೀನಿ. ನೆಕ್ಸ್ಟ್ ಗೂಚಿಗೆ ಗೂಚಿ ಬೇಜಾರ ಪೂರ ನಿಮಿಷ. ಇದಾ ಇವತ್ತು ಮಾತ್ರ ನನ್ನ ಹಸ್ಬೆಂಡ್ಗೆ ನಾನು ತುಂಬಾ ಮಿಸ್ ಮಾಡಿದೆ. ಲಾಸ್ಟ್ 2 years ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವೇ ನೋಡಿರ್ಬೋದು ನನ್ನ ವಿಡಿಯೋದಲ್ಲಿ. ಆ್ಯಂಡ್ ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ಏನೋ ಒಂಥರ ಬೇಜಾರು ಅಂತ ಅನಿಸ್ತು. ಬಟ್ ಇಟ್ಸ್ ಓಕೆ. ಫ್ಯಾಮಿಲಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ವಲ್ಲ, ಸೊ ಅದು ಹ್ಯಾಪಿ ಇದೆ. ಆ್ಯಂಡ್ ಸೊ ಎಲ್ಲರಿಗೂ ಕೇಕ್ ತಿನ್ನಿಸ್ದೆ. ನಮ್ಮ ಅಮ್ಮನಿಗಿರ್ಬೋದು, ನಂದಿಬ್ಬರು ಕಸಿನ್ ಬ್ರದರ್ಸ್ಗಿರ್ಬೋದು, ಆ್ಯಂಡ್ ನಮ್ಮ ದೊಡ್ಡಮ್ಮನಿಗಿರ್ಬೋದು. ಸೊ ಕೇಕೆಲ್ಲ ತಿನ್ನಿಸಿ, ನಾನು ತಿಂದು ನಮ್ಮ ಗೂಚಿಗೇನು ತಿನ್ನಿಸಿ. ಆ್ಯಂಡ್ ಗೂಚಿಗೆ ಫುಲ್ ಕ್ಯೂರಿಯಾಸಿಟಿ. ಆ್ಯಂಡ್ ಅದು ಕೇಕೆಲ್ಲ ತಿನ್ನೋದಿಲ್ಲ, ಸ್ವಲ್ಪ ಒಂದು ಬೈಟ್ ಕೂಡ ತಿನ್ನೋಲ್ಲ, ಸ್ವಲ್ಪ ಸ್ಮೆಲ್ ಮಾಡಿ ನೋಡುತ್ತೆ ಅಷ್ಟೇ. ಆ್ಯಂಡ್ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನಾನು 3-4 days ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಏನಂದರೆ ಆ್ಯನಿವರ್ಸರಿ ಆದಮೇಲೆ ಇದೆ ಈಗ ನಾನು ವ್ಲಾಗ್ ಮಾಡೋದು. ಆ್ಯಂಡ್ ಇವತ್ತು ನಮ್ಮಮ್ಮ ಕ್ರ್ಯಾಬ್ ಸುಕ್ಕ ಮಾಡ್ತಿದ್ದಾರೆ. ಸೊ ಅದರದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಎಲ್ಲ ಈಗ ರೆಡಿ ಮಾಡಿ ಇಟ್ಕೊಳ್ತಿದ್ದಾರೆ. ಸೊ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಕ್ರ್ಯಾಬ್ ಸುಕ್ಕ ನಾವು ಹೇಗೆ ಮಾಡ್ತೀವಿ, ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ನಮ್ಮದು ಅಮ್ಮನ ರೆಸಿಪಿ. ನೋಡಿ, ಕ್ರ್ಯಾಬನ್ನು ಚೆನ್ನಾಗಿ ಕಟ್ ಮಾಡಿ, ವಾಶ್ ಮಾಡಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದರದ್ದು ಒಂದು ಒಳ್ಳೆ ಸುಕ್ಕ ಮಾಡ್ತಾರೆ. ಬನ್ನಿ ನೋಡೋಣ. ಇದು ತುಂಬ ದೊಡ್ಡ ಕ್ರ್ಯಾಬ್ ಅಲ್ಲ, ಚಿಕ್ಕ ಚಿಕ್ಕ ಕ್ರ್ಯಾಬ್ ಇಲ್ಲಿ ನೀವು ನೋಡ್ತಿರ್ಬೋದು. ಫಸ್ಟ್ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದಾರೆ. ಇದು ತೆಂಗಿನ ಎಣ್ಣೆ, ನಿಮ್ಗೆ ಯಾವುದು ಎಣ್ಣೆ ಬೇಕೋ ಅದನ್ನು ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಇದರಲ್ಲಿ ಒಂದು 3 to 4 ಸ್ಪೂನ್ ಇದೆ ಆಯಿಲು. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ನೆಕ್ಸ್ಟು ಈರುಳ್ಳಿ, ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲ ಸ್ವಲ್ಪ ಸ್ಮೂತ್ ಆದಮೇಲೆ ಅದಕ್ಕೀಗ 1-2 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು 2-3 ಗ್ರೀನ್ ಚಿಲ್ಲೀಸನ್ನು ಪೀಸ್ ಮಾಡಿಕೊಂಡು ಹಾಕಿದ್ದಾರೆ. ಸೊ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲೀಸ್ ಚೆನ್ನಾಗಿ ಸ್ಮೂತ್ ಆಗಬೇಕು. ಸ್ಮೂತ್ ಆದಮೇಲೆ ಕ್ರ್ಯಾಬ್ಸ್ ಕಟ್ ಮಾಡ್ಕೊಂಡಿರೋದು ಇದೆ ಅಲ್ವಾ, ಸೊ ಅದನ್ನು ಹಾಕಿ ಒಂದು ಮಿಕ್ಸ್ ಕೊಡಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಬೇಯಿಸಬೇಕು. ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಹುಳಿ ನೀರು ಹಾಕ್ಕೊಬೇಕು. ಹುಳಿ ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹುಳಿ ಹಾಕಬೇಕು.
ಸೊ ಇಲ್ಲಿ ನೋಡಿ ನಮ್ಮಮ್ಮ ಮಿಕ್ಸ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡಿದ ಮೇಲೆ ಹುಳಿ ಹಾಕ್ಕೊಳ್ತಾರೆ. ಹುಳಿ ನೀರು ಹಾಕಿದ ಮೇಲೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಲಿ ಕ್ರ್ಯಾಬ್. ಅದಾದಮೇಲೆ ಅದಕ್ಕೆ ಇದು ಹೋಮ್ ಮೇಡ್ ಮಸಾಲಾ ಪೌಡರ್, ಇದೊಂದು 3 to 4 ಸ್ಪೂನ್ ಹಾಕೊಳ್ತಾರೆ. ಇದು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾನ್ ವೆಜ್ಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಡ್ರೈ ಏನಾದರೂ ಮಾಡೋದು. ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲ ಕ್ರ್ಯಾಬ್ಗೆ ಚೆನ್ನಾಗಿ ಮಿಕ್ಸ್ ಆಗಿ ಇದರಲ್ಲೇ ಬೇಯಬೇಕು. ಇದು ಸ್ಲೋಲಿ ಬೇಯ್ತಾ ಇರಲಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಈಗ ಸ್ವಲ್ಪ ತೆಂಗಿನಕಾಯಿ ತಗೊಂಡು ಅದಕ್ಕೆ ಸೇಮ್ ಪೌಡರ್ 1-1.5 ಸ್ಪೂನ್ ಆ ಪೌಡರ್ ಮಿಕ್ಸ್ ಮಾಡಿ, ಈ ತೆಂಗಿನಕಾಯಿಯನ್ನು ಫಸ್ಟಿಗೆ ಹುರ್ಕೊಂಡಿದ್ದಾರೆ, ಅಂದರೆ ಫ್ರೈ ಮಾಡಿದ್ದಾರೆ. ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಫ್ರೈ ಮಾಡಿದ್ದಾರೆ. ಆ್ಯಂಡ್ ಫ್ರೈ ಮಾಡಿ ಆದಮೇಲೆ 1.5 ಸ್ಪೂನಷ್ಟು ಸೇಮ್ ಮಸಾಲ ಪೌಡರ್ ಹಾಕಿ ಈಗ ಮಿಕ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಈ ಥರ ಮಸಾಲ ಪೌಡರ್ ಮತ್ತು ತೆಂಗಿನಕಾಯಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದರಲ್ಲಿ. ಈಗ ಇದಕ್ಕೆ ಹಾಕ್ಕೊಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು 1 ಮಿನಿಟ್ ತನಕ ಮುಚ್ಚಿಟ್ರೆ ಸಾಕು ಲೋ ಫ್ಲೇಮಲ್ಲಿ. ನಮ್ಮದು ಕ್ರ್ಯಾಬ್ ಸುಕ್ಕ ರೆಡಿ ಆಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಸ್ಪೈಸಿ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಇದು ಹೋಮ್ ಮೇಡ್ ಮಸಾಲದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದರೆ ನೀವು ಚೆಕ್ಔಟ್ ಮಾಡ್ಬೋದು. ಈಗ ಫೈನಲ್ ಆಗಿ ಉಪ್ಪು ನೋಡಿಕೊಂಡು, ರುಚಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಂತ ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮದು ಕ್ರ್ಯಾಬ್ ಸುಕ್ಕ ರೆಡಿ ಆಗುತ್ತೆ. ಆ್ಯಂಡ್ ಇದು ತುಂಬ ಟೇಸ್ಟಿ ಆಗಿತ್ತು. ಈಗ ನಾನು ಟೇಸ್ಟ್ ಮಾಡಿ ನಿಮ್ಮ ಜೊತೆ ಹೇಳ್ತೀನಿ ಹೇಗಾಗಿತ್ತು ಅಂತ. ಫ್ರೆಂಡ್ಸ್, ಕ್ರ್ಯಾಬ್ ಸುಕ್ಕ ರೆಡಿ. ನನಗಂತೂ ಕ್ರ್ಯಾಬ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮಮ್ಮ ಕ್ರ್ಯಾಬ್ ಇದ್ದು ಕರಿ ಮಾಡ್ಬೇಕಂತ ಇದ್ರು. ಸೊ ನಾನು ಹೇಳಿದೆ ಸುಕ್ಕ ಮಾಡಿ ಅಂತ. ನಮ್ಮಮ್ಮನಿಗೆ ಕರಿ ಇಷ್ಟ ಆ್ಯಂಡ್ ನನಗೆ ಸುಕ್ಕ ಇಷ್ಟ. ಸೊ ಇನ್ನೊಂದು ಸಲ ಕರಿ ಮಾಡಿದ್ರೆ ಆಯಿತು ಅಲ್ವಾ? ಹೌದೌದು. ನಮ್ಮಮ್ಮ ತಲೆಗೆಲ್ಲ ಆಯಿಲ್ ಹಾಕೊಂಡಿದ್ದಾರೆ. ಸೊ ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾರೆ, ತೋರಿಸ್ಬೇಡ ನನ್ನನ್ನು ಅಂತ. ಪರವಾಗಿಲ್ಲ, ಅದರಲ್ಲಿ ದಾಲ್ ರೈಸ್ ಆ್ಯಂಡ್ ಸುಕ್ಕ ತುಂಬ ಒಳ್ಳೆ ಕಾಂಬಿನೇಷನ್ ಊಟಕ್ಕೆ. ಸೊ ನಾನು ಕ್ರ್ಯಾಬ್ ಸುಕ್ಕ ಆಮೇಲೆ ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ಸೊ ಬಾಯ್ಲ್ಡ್ ರೈಸ್, ಪಾಲಕ್ ದಾಲ್ ಆ್ಯಂಡ್ ಕ್ರ್ಯಾಬ್ ಸುಕ್ಕ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ನನಗೆ ದಾಲ್ ಅಂದರೆ ತುಂಬಾ ಇಷ್ಟ. ನಾನು ಎಷ್ಟು ಬೇಕಾದರೂ ತಿಂತೀನಿ, ಕುಡಿತೀನಿ ಬೇಕಾದರೆ ದಾಲ್ ಅನ್ನು, ಅಷ್ಟು ಇಷ್ಟ ನನಗೆ. ನಾನು ಜಾಸ್ತಿ ದಾಲೇ ತಿನ್ನೋದು. ಆ್ಯಂಡ್ ಇದು ಒಳ್ಳೆ ಕಾಂಬಿನೇಷನ್. ಸುಕ್ಕ ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಮಸಾಲ ಕ್ರ್ಯಾಬ್ಗೆ ಹಿಡಿದಿದೆ. ಆ್ಯಂಡ್ ಚಿಕ್ಕ ಕ್ರ್ಯಾಬ್ ಬಟ್ ಚೆನ್ನಾಗಿತ್ತು, ರುಚಿಯಾಗಿತ್ತು. ಕ್ರ್ಯಾಬ್ ಸುಕ್ಕ ಅಂತೂ ಫುಲ್ ಸ್ಪೈಸಿಯಾಗಿ ತುಂಬ ರುಚಿಯಾಗಿದೆ. ಆ್ಯಂಡ್ ಈಗ ನಾನು ಊಟ ಮಾಡಿ ಆಮೇಲೆ ಸಿಗ್ತೀನಿ, ಇಲ್ಲಾಂದರೆ ಊಟ ಮಾಡಿ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ನೋಡುವ, ಈಗ ಫಸ್ಟು ಬೇಗ ಊಟ ಮಾಡ್ತೀನಿ, ಫುಲ್ ಹಂಗ್ರಿ ಆಗ್ತಿದೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.